ದೇಶದ ಆಂತರಿಕ ಉಗ್ರಗಾಮಿ ಪ್ರಚೋದಿತ ಪುಂಡರು ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶಿಸಿ ದೇಶದ್ರೋಹಿ ಕೃತ್ಯ ಎಸಗಿದ್ದಾರೆ. ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಶ್ರೀಧರ್ ಶಿಂದೆ ಆಗ್ರಹಿಸಿದರು. ಪಟ್ಟಣದ ಅಕ್ಕಚಮ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಹಾಗೂ ಇತರ ಹಿಂದೂ ಮುಖಂಡರು ಚರ್ಚೆ ನಡೆಸಿ ತಾಲೂಕಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಕೋಲಾರ ಜಿಲ್ಲೆಯ ಜನತೆ ಶಾಂತಿ, ಸೌಹಾರ್ದತೆ ಮತ್ತು ಭ್ರಾತೃತ್ವದ ತಳಹದಿಯ ಮೇಲೆ ಜೀವನ ನಡೆಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಿಕೃತ ಮತಾಂಧ ಉಗ್ರವಾದಿಗಳು ಜಿಲ್ಲೆಯಲ್ಲಿ ಸೇರಿಕೊಂಡು ಶಾಂತಿ ಕದಡುವ ಹುನ್ನಾರ ನಡೆಸುತ್ತಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಬಂಗಾರಪೇಟೆ ಪಟ್ಟಣದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮುಸ್ಲಿಂ ಸಮುದಾಯದವರು ಆಯೋಜಿಸಿದ್ದ ಧಾರ್ಮಿಕ ಆಚರಣೆಯ ರೋಡ್ ಶೋ ಕಾರ್ಯಕ್ರಮದಲ್ಲಿ ಕೆಲ ಕಿಡಿಗೇಡಿಗಳು ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನ ಮಾಡಿ ಉದ್ದಟತನ ತೋರುವುದರೊಂದಿಗೆ ಪೊಲೀಸರ ಮೇಲೆ ಏಕಾಏಕಿ ಎರಗಿದ್ದಾರೆ. ಇವರನ್ನು ಹೀಗೆ ಮುಂದುವರೆಯಲು ಬಿಟ್ಟರೆ ಮುಂದಿನ ದಿನಮಾನಗಳಲ್ಲಿ ಶಾಂತಿಯ ತೋಟವಾಗಬೇಕಾಗಿದ್ದ ಕೋಲಾರ ಜಿಲ್ಲೆಯಲ್ಲಿ ಅಶಾಂತಿ ನಿರ್ಮಾಣವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ದರಿಂದ ಪೊಲೀಸ್ ಇಲಾಖೆ ಈ ಕೂಡಲೇ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಶಾಂತವಾಗಿ ನಡೀತಿರುವಂಥ ಈ ಜಿಲ್ಲೆಯಲ್ಲಿ ಕೆಲವು ಉಗ್ರಗಾಮಿ ಶಕ್ತಿಗಳು ಮೊನ್ನೆ ದಿನ ಹಬ್ಬ ನಡೀತಾ ಇರುವಾಗ, ಮುಸಲ್ಮಾನ್ ಬಾಂಧವರು ಈದ್ ಮಿಲಾದ್ ನಡೀತಾ ಇರುವಾಗ ಅವರು ಪ್ಯಾಲೆಸ್ತೈನ್ ಧ್ವಜನ ಹಾಕೋದ್ರ ಮೂಲಕ ನಾವು ಈ ಸಮಾಜಕ್ಕೆ, ಈ ದೇಶಕ್ಕೆ ನಾವು ಒಳಪಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಬೇರೆ ಅಂತ ತೋರಿಸ್ಕೊಳ್ಳೋ ದೃಷ್ಟಿಯಿಂದ ಮತ್ತೆ ತಮ್ಮ ಉಗ್ರಗಾದಿತನವನ್ನು ಇದ್ರ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ತಡೆದ್ರೂ ಕೂಡ ನಿಲ್ಲಿಸದೆ ಗಾಡಿನ ಇಡೀ ಊರಿನ ಸುತ್ತಾಡಿಸಿದ್ದಾರೆ ಆ ಧ್ವಜ ಹಿಡ್ಕೊಂಡು. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಯಾರ ಸಹಕಾರದಿಂದ ಈ ಥರ ಮಾಡ್ತಿದ್ದಾರೆ, ಇದರಿಂದ ಇಡೀ ಒಂದು ಶಾಂತಿಯನ್ನು ಕಲ್ಕೋ ದೃಷ್ಟಿಯಿಂದ ಈ ಒಂದು ಚಟುವಟಿಕೆ ನಡೆದಿದೆ. ಇದನ್ನು ಇವಾಗಲೇ ಹತ್ತಿಕ್ತೆ ಹೋದರೆ ಮುಂದಿನ ಬರೋ ದಿನಗಳಲ್ಲಿ ಇದು ಶಾಂತಿ ನಾಡಾಗಿ ಉಳಿಯೋದಿಲ್ಲ. ಈ ಕೋಲಾರ ಜಿಲ್ಲೆ ಏನಿದೆ ಶಾಂತಿಯಾಗಿ ಉಳಿಬೇಕು ಅಂದರೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಿದ್ರು ಮಾತ್ರ ಇದು ಉಳಿಯುತ್ತೆ. ಇಲ್ಲ ಬರೋ ದಿನಗಳಲ್ಲಿ ಇದೇ ಥರ ಹೋಗ್ತಾ ಇದ್ರೆ ಅವರು ನಾವು ಬೀಜ ಬಿತ್ತಾ ಇದ್ದಾರೆ ಉಗ್ರವಾದಿ ಚಟುವಟಿಕೆಗೆ, ಇಲ್ಲೇ ಹತ್ತಿಕ್ಬೇಕು ಅಂತ ಇವತ್ತಿನ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಂಡಿದ್ದೀವಿ. ನಾವು ಅವರು ಸೂಕ್ತ ಕ್ರಮ ಕೈಗೊಳ್ತಾರೆ ಅಂದ್ಬಿಟ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟು ಈ ಮನವಿ ಸಲ್ಲಿಸಿದ್ದೀವಿ. ಇದನ್ನು ನಾವು ಈ ಸರ್ಕಾರದ ಕಡೆಯಿಂದ ಮತ್ತು ಪೊಲೀಸ್ನವ್ರ ಕಡೆಯಿಂದ ಇದನ್ನು ನಾವು ಎದುರು ನೋಡ್ತಿದ್ದೀವಿ. ಮೊನ್ನೆ ನಡೆದಂತಹ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾಗೂ ದೇಶದ ವಿರುದ್ಧ ಘೋಷಣೆಗಳು ಎಲ್ಲ, ಪ್ಯಾಲೆಸ್ತೈನ್ ಧ್ವಜ ಅವ್ರಿಗೆ ಯಾವ ಥರ ಬಂತು, ಎಲ್ಲಿಂದ ಬಂತು, ಯಾರು ಅದನ್ನು ಇಟ್ಕೊಂಡು ತೀರಿಸಿದ್ರು, ಅದರ ಹಿನ್ನೆಲೆ ಯಾರು ತೀರಿಸಿದ್ರು ಅವ್ರ ಹಿನ್ನೆಲೆ ಏನಂತ ಪೊಲೀಸವರು ತನಿಖೆ ಮಾಡಬೇಕಾಗತ್ತೆ. ಇದನ್ನು ಹಿಂದೂ ಜಾಗರಣ ವೇದಿಕೆ ಎಲ್ಲ ಒಟ್ಟು ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ. ಅವರು ಕೂಡಲೇ ಗಡೀಪಾರು ಮಾಡದೇ ಇದ್ದಲ್ಲಿ ಕಾನೂನಾತ್ಮಕ ಹಾಗೂ ಒಟ್ಟು ಹಿಂದೂ ಜಾಗರಣ ವೇದಿಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ನಾವು ಒಟ್ಟು ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀರಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀರಿ.